ಎಲ್ಲರಿಗೂ ನಮಸ್ಕಾರ. ಜೆಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ನಾವೀಗ ನೋಡೋಣ. ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಅವಕಾಶಗಳು ನೋಡ್ರಿ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಏಮ್ಸ್ ಇಲ್ಲಿ ಎಲ್ಲ ವಿದ್ಯಾರ್ಹತೆ ಹೊಂದಿದವರಿಗೂ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಒಟ್ಟು 4,597 ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಿದೆ. ಕರ್ನಾಟಕದ ESI ಆಸ್ಪತ್ರೆಗೂ ಸೇರಿ ನೇಮಕಾತಿಯನ್ನು ಇದು ಹೊರಡಿಸಿದೆ. ಕರ್ನಾಟಕ ಕಾರ್ಮಿಕ ರಾಜ್ಯ ವಿಮಾ ಸಂಸ್ಥೆಯ ಆಸ್ಪತ್ರೆಗಳು ಸೇರಿದಂತೆ ದೇಶದ 21 ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳು ಅಂದ್ರೆ AIMS, 2 ಪ್ರಾದೇಶಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ರಾಷ್ಟ್ರೀಯ ವೈದ್ಯಕೀಯ ವಿಜ್ಞಾನ ಮಂಡಳಿ ಹಾಗೂ ಇತರೆಡೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಏಮ್ಸ್ ಪರೀಕ್ಷಾ ವಿಭಾಗವು ಸಾಮಾನ್ಯ ನೇಮಕಾತಿ ಪರೀಕ್ಷೆ ಅಂದ್ರೆ CRE ನಡೆಸಲಿದೆ. ಒಟ್ಟು 28 ಸಂಸ್ಥೆಗಳಲ್ಲಿ 4,597 ಹುದ್ದೆಗಳು ಲಭ್ಯವಿದೆ. ಇದಕ್ಕಾಗಿ ಆಯ್ಕೆ ಪ್ರಕ್ರಿಯೆ ಪರೀಕ್ಷೆಯ ವಿವರವನ್ನು ಒಳಗೊಂಡ ಅಧಿಸೂಚನೆಯನ್ನು ಹೊರಡಿಸಿದೆ. ಒಟ್ಟು 66 ಬಗೆಯ ಹುದ್ದೆಗಳಿಗೆ ನೇಮಕಾತಿ ನಡೆಸಲಾಗುತ್ತದೆ. ವಿದ್ಯಾರ್ಹತೆ ಒಂದನೇದ್ದು ನಾವು ವಿದ್ಯಾರ್ಹತೆ ನೋಡೋಣ. SSLC ಮತ್ತು 12ನೇ ತರಗತಿ, ವಿವಿಧ ಡಿಪ್ಲೊಮಾ ಪದವಿ, BSc ನರ್ಸಿಂಗ್, ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲ ಬಗೆಯ ವಿದ್ಯಾರ್ಹತೆ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಆಯಾ ಹುದ್ದೆಗೆ ತಕ್ಕಂತೆ ಗರಿಷ್ಠ 25, 30 ಮತ್ತು 35 ವರ್ಷ ಹಾಗೂ ಏಮ್ಸ್ ಉದ್ಯೋಗಿಗಳಾಗಿದ್ದಲ್ಲಿ 40 ವರ್ಷದವರೆಗೂ ವಯೋಮಿತಿ ನಿಗದಿಪಡಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ ವಯೋಸಡಿಲಿಕೆಯೂ ಅನ್ವಯವಾಗಲಿದೆ. ಎಲ್ಲ ಹುದ್ದೆಗಳಿಗೆ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಬರೆಯಲು ಅವಕಾಶ ಇರುತ್ತದೆ. ಕೆಲ ಹುದ್ದೆಗಳಿಗೆ ಇಂಗ್ಲಿಷ್ನಲ್ಲಿಯೇ ಪರೀಕ್ಷೆ ನಡೆಯಬೇಕಿದೆ. ರಾಜ್ಯದ ESI ಆಸ್ಪತ್ರೆಯು ಈ ಮೂಲಕ ಹಲವು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ. ನೇಮಕಕ್ಕೆ ಅವಕಾಶವಿರುವ ಏಮ್ಸ್ಗಳು ಎಲ್ಲೆಲ್ಲಪ್ಪ ಅಂದ್ರೆ ಅವಂತಿಪುರ, ವಿಜಯಪುರ ಮತ್ತು ರಾಜ್ಕೋಟ್ ಈ ಎಲ್ಲ ರಾಜ್ಯಗಳಲ್ಲಿ ಕರೆದಿದ್ದಾರೆ. 10ನೇ ತರಗತಿ ಮತ್ತು 12ನೇ ತರಗತಿ ಸೇರಿದಂತರೂ ಪದವೀಧರರು ಹಾಕ್ಬೋದು. ಯಾವಪ್ಪ ಹುದ್ದೆಗಳು ಅಂದರೆ ಡಾಟಾ ಎಂಟ್ರಿ, ಇಲೆಕ್ಟ್ರಿಷಿಯನ್ನು, ಲ್ಯಾಬ್ ಅಟೆಂಡರು, ಮೆಕ್ಯಾನಿಕಲು, ಹೀಗೆ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಪರೀಕ್ಷಾ ಕೇಂದ್ರಗಳು ಎಲ್ಲ ಪ್ರಮುಖ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಸಲಾಗುತ್ತದೆ. ಆದರೆ ಅಭ್ಯರ್ಥಿಗಳ ಸಂಖ್ಯೆ ಆಧರಿಸಿ ಪರೀಕ್ಷಾ ಕೇಂದ್ರ ಬದಲಾಗಬಹುದು. ಪರೀಕ್ಷೆಯು 10 ದಿನ ಮುಂಚೆ ಈ ಕುರಿತು ಪ್ರಕಟಣೆ ನೀಡಲಾಗುತ್ತದೆ. ಪರೀಕ್ಷೆಗೆ 7 ದಿನಕ್ಕೆ ಮುನ್ನ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪರೀಕ್ಷಾ ಪ್ರಕ್ರಿಯೆ ಹೆಂಗಿರ್ತೈತಪ್ಪ ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ಅವಧಿಯು ಒಟ್ಟು 90 ನಿಮಿಷಗಳವರೆಗೆ ಇರುತ್ತದೆ. 400 ಅಂಕಗಳು, ಬಹು ಆಯ್ಕೆ ಮಾದರಿಯ 100 ಪ್ರಶ್ನೆಗಳು ಉತ್ತರಿಸಬೇಕಾಗುತ್ತದೆ. ಇದರಲ್ಲಿ 25 ಸಾಮಾನ್ಯ ಜ್ಞಾನ ಇರುತ್ತದೆ. 75 ಪ್ರಶ್ನೆಗಳು ಆಯಾ ವಿಷಯಕ್ಕೆ ಸಂಬಂಧಿಸಿದ್ದಾಗಿರುತ್ತವೆ. 20 ಪ್ರಶ್ನೆಗಳ ಒಂದು ವಿಭಾಗವಿದ್ದು ಉತ್ತರಿಸಲು 18 ನಿಮಿಷ ನೀಡಲಾಗುತ್ತದೆ. ಸಮಯ ಮುಗಿದ ಬಳಿಕ ಹಿಂದಿನ ಪ್ರಶ್ನೆಯನ್ನು ನೋಡಲು ತಿದ್ದುಪಡಿಗೆ ಅವಕಾಶ ಇರುವುದಿಲ್ಲ. ಮುಂದಿನ ಪ್ರಶ್ನೆಗಳು ಕಾಣಿಸಿಕೊಳ್ಳುತ್ತವೆ. ಪರೀಕ್ಷೆಯ ಸಮಯ ಮುಗಿದ ಬಳಿಕ ಸ್ವಯಂಚಾಲಿತವಾಗಿ ಉತ್ತರಗಳು ಶೋ ಆಗ್ತಾವೆ. ಅರ್ಹತಾ ಅಂಕ ಹೆಂಗಿರ್ತೈತೆ ಅಂದ್ರೆ ಪ್ರತಿ ಸರಿ ಉತ್ತರಕ್ಕೆ 4 ಅಂಕಗಳು ನೀಡಲಾಗುತ್ತದೆ. ತಪ್ಪು ಉತ್ತರಕ್ಕೆ 4/1 ಅಂಶ ಅಂಕವನ್ನು ಕಳೆಯಲಾಗುತ್ತದೆ. ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 40%, ಇತರರಿಗೆ 35%, ಅಂಗವಿಕಲರಿಗೆ 30% ಅರ್ಹತಾ ಅಂಕವಾಗಿರುತ್ತವೆ. ಪ್ರಮುಖ ದಿನಗಳು ಯಾವಪ್ಪ ಪರೀಕ್ಷೆಯ ಒಂದು ಈ ಎಕ್ಸಾಮ್ಗೆ
ಪ್ರಮುಖ ದಿನಗಳು ಯಾವಪ್ಪ? ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 31. ಅರ್ಜಿಯ ಸ್ಥಿತಿಗತಿ ಘೋಷಣೆ ಫೆಬ್ರವರಿ 11. ಅರ್ಜಿ ತಿದ್ದುಪಡಿಗೆ ಅವಕಾಶ ಫೆಬ್ರವರಿ 12ರಿಂದ 14ರವರೆಗೂ ಇರ್ತದೆ. ಪರೀಕ್ಷಾ ದಿನಾಂಕ ಫೆಬ್ರವರಿ 26ರಿಂದ 28ನೇ ತಾರೀಕಿನ ಮಟ್ಟ ಇರ್ತದೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು OBC ಅವರಿಗೆ 3,000, SC ST ಅವರಿಗೆ 2,400 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಪರೀಕ್ಷಾ ಮಾಧ್ಯಮ ಯಾವುದಿರುತ್ತಪ್ಪ ಅಂದ್ರೆ 10ನೇ ಮತ್ತು 12ನೇ ತರಗತಿ ವಿದ್ಯಾರ್ಥಿಯ ಹುದ್ದೆಗಳಿಗೆ ಇಂಗ್ಲಿಷ್, ಹಿಂದಿಯಲ್ಲಿ ಇರುತ್ತದೆ. ಪದವಿ ಹಾಗೂ ಮೇಲ್ಪಟ್ಟ ವಿದ್ಯಾರ್ಥಿಗೆ ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳು ಇರಲಿವೆ. ಹೀಗೆಲ್ಲ ಇರ್ತದೆ. ನೀವು ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಮ್ಮ ಈ ವಿಡಿಯೋದ ಲಿಂಕ್ ಇದರ ಕಳಿಸಿರ್ತೀನಿ, ನೀವು ನೋಡಿ ಅಪ್ಲೈ ಮಾಡ್ಬೋದು, ವೆಬ್ಸೈಟ್ ಲಿಂಕ್. ಸೊ ಇವತ್ತಿನ ಈ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.